brother from another mother, my brother from. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಚಿತ್ರರಂಗ ಅಂದ್ರೆ ಬಣ್ಣದ ಲೋಕ ಅಂತಾರೆ. ಇಲ್ಲಿ ಯಶಸ್ಸು ಇದ್ದಾಗ ನೂರಾರು ಜನ ಇರ್ತಾರೆ, ಕಷ್ಟ ಬಂದಾಗ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಜೊತೆ ನಿಲ್ತಾರೆ. ಈಗ ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪರಿಸ್ಥಿತಿಯು ಹಾಗೆಯೇ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದ ಮೇಲೆ ಅವರ ಆಪ್ತರೆಲ್ಲ ಅಂತರ ಕಾಯ್ದುಕೊಂಡಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನಾನು ದರ್ಶನ್ ಅವರ ಪರ ಅಂತ ಗಟ್ಟಿಯಾಗಿ ನಿಂತಿದ್ದಾರೆ. ಅವರೇ ಸ್ಯಾಂಡಲ್ವುಡ್ ನ ಯಂಗ್ ಹೀರೋ ಧನ್ವೀರ್. ಹೌದು, ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರ ಜೈಲಿಗೆ ಧನ್ವೀರ್ ಭೇಟಿ ನೀಡಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಲು ಯಾರಿಗೂ ಅವಕಾಶ ಸಿಗುತ್ತಿಲ್ಲದ ಈ ಸಮಯದಲ್ಲಿ ಧನ್ವೀರ್ ಹೋಗಿ ಮಾತನಾಡಿಸಿ ಬಂದಿದ್ದಾರೆ. ಜೈಲಿನಲ್ಲಿ ದರ್ಶನ್ ಅವರನ್ನ ಕಂಡಾಗ ಧನ್ವೀರ್ ಭಾವುಕರಾದರ. ಅಲ್ಲಿ ನಡೆದ ಮಾತುಕತೆಯಾದ್ರೂ ಏನು? ಇಡೀ ಗಾಂಧಿನಗರದ ಕಡೆ ಈಗ ಇದರ ಬಗ್ಗೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಇದರ ಡೀಟೇಲ್ಸ್ ಏನಪ್ಪಾ ಅಂದ್ರೆ ಕೊಡ್ತಾ ಹೋಗ್ತೀನಿ ನೋಡಿ. ದರ್ಶನ್ ಜೈಲಿಗೆ ಹೋದ ಮೇಲೆ ದೊಡ್ಡ ದೊಡ್ಡ ನಟರು, ನಿರ್ಮಾಪಕರು ಮೌನಕ್ಕೆ ಶರಣಾಗಿದ್ದಾರೆ. ಕೆಲವರಂತೂ ದರ್ಶನ್ ಹೆಸರು ಕೂಡ ಹೇಳಲು ಹೆದರುತ್ತಿದ್ದಾರೆ. ಆದ್ರೆ ಧನ್ವೀರ್ ಹಾಗಲ್ಲ. ಆರಂಭದಿಂದಲೂ ದರ್ಶನ್ ಅಣ್ಣ ನನಗೆ ಗುರು, ಅವರು ಏನೇ ಆಗಿರ್ಲಿ ನಾನು ಅವರ ಜೊತೆ ಇರುತ್ತೇನೆ ಎಂದು ಬಹಿರಂಗವಾಗಿ ಘೋಷಿಸಿದ್ರು. ಇವತ್ತು ಆ ಮಾತನ್ನ ಧನ್ವೀರ್ ಉಳಿಸಿಕೊಂಡಿದ್ದಾರೆ. ಅರೆ, ಜೈಲಿನಲ್ಲಿರುವ ದರ್ಶನ್ ಈಗ ಸಿನಿಮಾಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ? ಹೌದು ಎನ್ನುತ್ತಿವೆ ಕೆಲವೊಂದು ಮೂಲಗಳು. ಧನ್ವೀರ್ ಜೊತೆಗಿನ ಮಾತುಕತೆ ವೇಳೆ ದರ್ಶನ್ ಧನ್ವೀರ್ ನಟನೆಯ ಹಯಗ್ರೀವ ಸಿನಿಮಾದ ಬಗ್ಗೆ ವಿಚಾರಿಸಿದ್ರಂತೆ. ಶೂಟಿಂಗ್ ಹೇಗೆ ನಡೀತಿದೆ, ಸಿನಿಮಾ ಕೆಲಸಗಳು ಎಲ್ಲಿಗೆ ಬಂದಿವೆ ಅಂತ ದರ್ಶನ್ ಆಪ್ತವಾಗಿ ಕೇಳಿದ್ದಾರೆ ಎನ್ನಲಾಗಿದೆ. ಕಷ್ಟದ ಕಾಲದಲ್ಲೂ ತನ್ನ ಶಿಷ್ಯನಂತಿರುವ ಧನ್ವೀರ್ ಕೆರಿಯರ್ ಬಗ್ಗೆ ದರ್ಶನ್ ಕಾಳಜಿ ವಹಿಸಿದ್ದು ಅಭಿಮಾನಿಗಳ ಗಮನ ಸೆಳೆದಿದೆ. ಸುಮಾರು ಹೊತ್ತು ನಡೆದ ಮಾತುಕತೆಯಲ್ಲಿ ದರ್ಶನ್ ಧೈರ್ಯವಾಗಿರುವಂತೆ ಧನ್ವೀರ್ಗೆ ಹೇಳಿದ್ದಾರಂತೆ. ಸಿನಿಮಾ ಬಗ್ಗೆ ಗಮನ ಹರಿಸು, ಕೆಲಸ ನಿಲ್ಲಿಸಬೇಡ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಇತ್ತ ಧನ್ವೀರ್ ಕೂಡ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಆದಷ್ಟು ಬೇಗ ಹೊರಬನ್ನಿ ಎಂದು ಹಾರೈಸಿ ಬಂದಿದ್ದಾರೆ. ಈ ಭೇಟಿಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳು ಧನ್ವೀರ್ ಬೆಂಬಲಕ್ಕೆ ನಿಂತಿದ್ದಾರೆ. ಇವನಪ್ಪ ಅಸಲಿ ಅಭಿಮಾನಿ, ಕಷ್ಟದಲ್ಲಿ ಜೊತೆಗಿರುವವನೇ ಗೆಳೆಯ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಚಿತ್ರರಂಗದ ಇತರ ನಟರಿಗೂ ಧನ್ವೀರ್ ನಡೆ ಒಂದು ಪಾಠದಂತಿದೆ ಎಂಬ ಚರ್ಚೆ ಶುರುವಾಗಿದೆ. ಒಟ್ನಲ್ಲಿ ಪರಪ್ಪನ ಅಗ್ರಹಾರದ ಗೋಡೆಗಳ ಮಧ್ಯೆ ದರ್ಶನ್ ಅವರು ಒಂಟಿಯಾಗಿದ್ದರೂ ಕೂಡ ಹೊರಗಡೆ ಅವರಿಗಾಗಿ ಮಿಡಿಯುವ ಕೆಲವು ಜೀವಗಳಿವೆ ಅನ್ನೋದಕ್ಕೆ ಧನ್ವೀರ್ ಭೇಟಿಯೇ ಸಾಕ್ಷಿ. ದರ್ಶನ್ ಅವರ ಈ ಸಿನಿಮಾ ಕಾಳಜಿ ಮತ್ತು ಧನ್ವೀರ್ ಅವರ ಅಚಲ ಸ್ನೇಹ ಎಲ್ಲಿಗೆ ತಲುಪುತ್ತೆ, ಮತ್ತೆ ಅಭಿಮಾನಿಗಳ ನಿರೀಕ್ಷೆಯಂತೆ ದರ್ಶನ್ ಅವರು ಯಾವಾಗ ಅಗ್ರಹಾರ ಜೈಲಿನಿಂದ ಹೊರಗಡೆ ಬರ್ತಾರೆ, ಅಭಿಮಾನಿಗಳ ಮತ್ತು ಅವರ ಕುಟುಂಬದವರ ಹಾರೈಕೆ ಯಾವಾಗ ಈಡೇರುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.